ಸೊ ಫೈನಲಿ ಮತ್ತೆ ಇನ್ನೊಂದ್ಸತಿ ಬಂದಿದ್ದೀವಿ ನಮ್ಮ ಇಲ್ಲು ಬೈ ಹತ್ರ. ತುಂಬ ಜನ ಕೇಳ್ತಿದ್ರಿ ಬಜಾಜ್ಗೆ ಯಾವುದೆಲ್ಲ ಆಯಿಲ್ ಹಾಕ್ಬೋದು ಅಂತ. ಇದು ಹಾಕ್ಬೇಕು ಸಿ ಎನ್ ಜಿಗೆ ಇದು ಆಯಿಲ್ಲ, ರೆಡ್ ಆಯಿಲ್ ಅಂತ ಹಾಕ್ತಿದ್ವಲ್ಲ ಅಣ್ಣ, ಅದು ಪರವಾಗಿಲ್ವಾ? ಓಕೆ, ಸೊ ನಾನು ನನ್ನ ಗಾಡಿಗೆ ಇವಾಗ ಇದೊಂದು ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಇದೊಂದು ಆಯಿಲ್ ಇದೆ. ಬರೀ ಆಯಿಲ್ ಚೇಂಜ್ ಅಷ್ಟೇ ಬಂದಿರೋದು. ಒಂದು ಕ್ಲಚ್ ಇನ್ನರ್ನ ಕಟ್ಟಾಗೋಗಿತ್ತು, ಒಂದು ಕ್ಲಚ್ ಇನ್ನರು ಔಟರ್ ಎರಡೂ ಕಟ್ಟಾಗಿತ್ತು. ಅದಕ್ಕೋಸ್ಕರ ಇದೊಂದು ಹಾಕಿಸ್ಕೊಂಡೆ. ಅದ್ರ ಜೊತೆಗೆ ಆಯಿಲು ಚೇಂಜ್ ಮಾಡಿಬಿಡೋಣ ಅಂತ. ಸೊ ಫಸ್ಟು ಅವ್ರು ಎಷ್ಟು ಕಿಲೋಮೀಟ್ರಿಗೆ ಮಾಡಿಸಿದ್ದಾರೆ ಗೊತ್ತಿಲ್ಲ. ನಾನೊಂದು 500 ಕಿಲೋಮೀಟ್ರ್ ಇದ್ದಂಗೆ ಬಂದು ಆಯಿಲ್ನ ಚೇಂಜ್ ಮಾಡಿಸ್ಕೊತಾ ಇದ್ದೀನಿ. ಸೊ ರೇಟ್ ನೋಡ್ಬೋದು ಎಷ್ಟಿದೆ ಅಂತಂದರೆ 808 ರೂಪಾಯಿ. ಆದರೆ ಇದಕ್ಕೆ 600 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಲೀಟ್ರಂಗೆ. ಹೆಸರು ಏನಪ್ಪ ಅಂತಂದರೆ ಪರ್ಫಾರ್ಮೆನ್ಸ್ ಪ್ಲಸ್ ಅಂತೆ, ಬಜಾಜ್ ರೀ ಅಂತ ಹಾಕವ್ರೆ. ಅಣ್ಣ ಇದು ಬಜಾಜ್ ಕಂಪ್ನಿದೇನಾ? ಇದು ಬಜಾಜ್ ಕಂಪ್ನಿದು ಅಂತ ಹಾಕವ್ರೆ. ಫೋಟೋ ಐತೆ. 2.1 ಲೀಟರು. ಎಷ್ಟು ಹಾಕ್ಬೇಕಣ್ಣ ಇದಕ್ಕೆ? 1.8. ಆಮೇಲೆ ಟಾಪ್ ಅಪ್ ಮಾಡ್ಕೋಬೇಕಾ? ಇದು ಸೇಮ್ ಟು ಸೇಮ್ ಗ್ರೀನೇ ಅಲ್ಲ, ಕಂಪ್ನಿಯಲ್ಲಿ ಹಾಕೋತಾರ. ನೋಡ್ಬೋದು ಗ್ರೀನ್ ಕಲರ್ ಇದೆ. ಕಂಪ್ನಿನಲ್ಲಿ ಏನು ಹಾಕ್ತಾರೆ ಅದೇ. ಕಂಪ್ನಿಯವ್ರು ಏನು ರೆಕಮೆಂಡ್ ಮಾಡಿರ್ತಾರೆ ಅದೇ ಆಯಿಲ್ ಹಾಕ್ಕೊಂಡ್ರೆ ಬೆಟರು. ಆದರೆ ನಾವು ಹೊರಗಡೆ ಮಾಡಿಸೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೇಮ್ ಆಯಿಲ್ ಸಿಗುತ್ತೆ ಅಂತಂದರೆ ಅದನ್ನೇ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಇನ್ನೊಂದು ಗಾಡಿಗೆ ಬಂದುಬಿಟ್ಟು ರೆಡ್ ಆಯಿಲ್ ಹಾಕ್ತಾ ಇದ್ದೀನಿ. ಇದೊಂದು ಗೇರ್ ಬಾಕ್ಸಿಗಿದೆ ಆಯಿಲ್ ಹಾಕೋದು, ವ್ಯಾಕ್ಸ್ ಪೋಲ್ ಅಂತ ಅಂದ್ಬಿಟ್ಟು. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಅದೇನಪ್ಪ ಅಂತಂದರೆ ಕಂಪ್ನಿನಲ್ಲಿ ಹೋದರೆ ಇಂಜಿನ್ ಆಯಿಲ್ ಹಾಕ್ತಾರಲ್ಲ ಗೇರ್ ಬಾಕ್ಸಿಗೆ, ನೀವು ಯಾಕೆ ಇದು ಅಡಿಷ್ನಲ್ ಹಾಕ್ಸ್ತೀರಾ ಅಂದರೆ ಈ ವ್ಯಾಕ್ಸ್ ಪೋಲ್ ಆಯಿಲ್ನ ಅಂತ ಅಂದ್ಬಿಟ್ಟು. ನಾನು ನೋಡ್ದಂಗೆ ಕಂಪ್ನಿನಲ್ಲಿ ಏನು ಹಾಕ್ತಾರೆ ಇಂಜಿನ್ ಆಯಿಲು ಅದು ಗೇರ್ ಬಾಕ್ಸ್ ಒಳಗಡೆ ಇರೋದೇ ಇಲ್ಲ. ಅದಕ್ಕೋಸ್ಕರ ನಾನು ವ್ಯಾಕ್ಸ್ ಪೋಲ್ ಇಲ್ಲಿ ಹಾಕೋದು, ಯಾಕಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬಾಳಿಕೆನೂ ಬರುತ್ತೆ ಅಂತ. ಕಂಡೀಷನ್ ನೋಡ್ಬೋದು ಯಾವ ಥರ ಆಗಿದೆ ಅಂತ. ವಾಶ್ ಮಾಡಿಸಿ ಒಂದು 6-7 ತಿಂಗಳ ಮೇಲೆ ಆಗಿಬಿಟ್ಟಿದೆ. ಅಂದರೆ ಫುಲ್ ವಾಶು, ಮೇಲೆ ಬಾಡಿ ವಾಶ್ ಎಲ್ಲ ಮಾಡಿಸಿದ್ವಿ, ಫುಲ್ ವಾಶ್ ಮಾಡಿಸಿರಲಿಲ್ಲ. ಇವತ್ತು ಡೀಸೆಲ್ ವಾಶ್ ಮಾಡಿಸೋಣ ಅಂತ ತಗೊಬಂದಿದ್ದೀನಿ. ಸೊ ಹೆಂಗಿದೆ ಯಾವ ಥರ ಇದೆ ನೋಡ್ಬೋದು ಒಳಗೆಲ್ಲ. ಬನ್ನಿ ಯಾವ ಥರ ಕಾಣಿಸುತ್ತೆ ನೋಡೋಣ. ಇವರ ನಮ್ಮ ಗಾಡಿ ತಗೊಂಡಿದ್ದು. ಅಂದ್ಬಿಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಜ್ಬೇಕಿತ್ತು, ಇಷ್ಟೇನೆ ಉಜ್ಜಿದ್ದು. ಏನು ಮಾಡೋಕ್ಕಾಗಲ್ಲ, ಉಪವಾಸ ಅಂತ ಹೇಳ್ತಿದ್ದಾರೆ. ಬಿಸ್ನೆಸ್ ಬೆಂಗಳೂರಲ್ಲಿ ಆಟೋದು ದುಡಿದ್ರೆ ದುಡಿಬೋದು ಆಯ್ತಾ. ಸುಮ್ಮನಿದ್ರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಕೈ ತೆಗೆ ಹೋಗ್ಲಿ, ಆಕ್ಟರ್ ನೀನು. ಬಿಸ್ಲಪ್ಪ ಬಿಸ್ಲು, ನಮ್ಮನ್ನೆಲ್ಲ ತೋರಿಸಿ ಏನು ಮಾಡ್ತೀವಿ? ನಮ್ಮನ್ನ ಯಾರು ನೋಡೋದಿಲ್ಲ, ಆಮೇಲೆ ದಿವಸ ಬರಲ್ಲ. ಏನು ಹೇಳ್ತೀರಿ? ನೆಕ್ಸ್ಟ್ ಅಪ್ಕಮಿಂಗ್ ಝೂಮ್ ಔಟು ಬೇರೆ ಮಾಡ್ತಾ ಇದೀಯ. ಯಾರು ಬರಲ್ಲ, ಯಾರು ನೋಡಲ್ಲ. ಬಿಡ್ಲ ಚಾಲೆಂಜ್ ಹೇಳ್ತೀನಿ, 50 ವ್ಯೂ ಮೇಲೆ ಹೋಗ್ಬಾರ್ದು ಈ ವಿಡಿಯೋ. ಇದೇ ಚಾಲೆಂಜ್ ಇದು. ಹಂಗೆ ನೀನು ಫಿಲಮ್ ಜರ್ನಿ ಹೇಳು ಒಂಚೂರು. ಫಿಲಮಿಂದ ಆಟೋ ಡ್ರೈವರ್ಗೆ ಆಗಿದೆ ಹೆಂಗಂತ ಹೇಳು. ಅದೆಲ್ಲ ತುಂಬ ದೊಡ್ಡ ಕತೆ. ಇವಾಗ ಹೇಳೋದಕ್ಕೆ ಟೈಮ್ ಇಲ್ಲ ನನಗೆ. ಬಿಸಿಲು ಹೊಡಿತಾ ಇದೆ. ಯಾವುದಾದ್ರೂ ಏರ್ ಕೂಲರ್ ಕಂಡೀಷನ್ ತಗೊಬೋದಿಕ್ಕು, AC ನಲ್ಲಿ ಕುತ್ಕೊಂಡು ಮಾತಾಡೋಣ. ಸಾಹೇಬ್ರು ಈ ಆಸೆ ಬೇರೆ ಇಟ್ಕೊಂಡವ್ರೆ. ಇಲ್ಲೆಲ್ಲ ಚಡ್ಡಿ ಒದ್ದೆ ಐತೈತೆ ನಮಗೆ.
ಫೈನಲಿ ವಾಷಿಂಗ್ ಎಲ್ಲ ಆಯಿತು. ವಾಶ್ ಆದಮೇಲೆ ಹಿಂಗೆ ಕಾಣ್ತಿದೆ ಗಾಡಿ. ಆಗೋಗಿತ್ತು, ಒಂದು 6-7 ತಿಂಗಳಾಗಿತ್ತು ಇದು ವಾಶ್ ಮಾಡಿಸಿ ಗಾಡಿ. ಸೊ ಇವತ್ತು ಫುಲ್ಲು ಡೀಸೆಲ್ ವಾಶ್ ಒಂದು ಮಾಡಿಸ್ಕೊಂಡಿದ್ದಾಯಿತು. ಈ ಡೀಸೆಲ್ ವಾಶ್ ಮಾಡ್ಸೋಕ್ಕೆ ಎಷ್ಟಪ್ಪ ಅಂತಂದರೆ ಅಮೌಂಟು ಬಂದು ಅರೌಂಡು 400 ರೂಪಾಯಿ ತೊಗೊತಾರೆ. ಅದರಲ್ಲಿ ಆ ಹುಡುಗರಿಗಂತ ಒಂದು 20-50 ಕೊಟ್ಟು ಎಕ್ಸ್ಟ್ರಾ ಹೋಗೋದು ಆಯಿತಾ. ಸೊ ಆಲ್ಮೋಸ್ಟ್ ಒಂದು ಕ್ಲೀನ್ ಆಗೋಯ್ತದೆ. ಒಂದು 6 ತಿಂಗಳಿಗೆ ಒಂದ್ಸತಿ ಡೀಸೆಲ್ ವಾಶ್ ಮಾಡಿಸ್ಲೇಬೇಕು. ಅಂದ್ಕೊಂಡಿದ್ದ ಮಟ್ಟಕ್ಕೇನು ಅಷ್ಟು ವರ್ತ್ ಅನಿಸ್ತಾ ಇಲ್ಲ, ಯಾಕಂದರೆ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈಡ್ ಆಗಿಲ್ಲ. ಇನ್ನೂ ಸ್ವಲ್ಪ ಕ್ಲೀನ್ ಆಗಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಬಟ್ ಅಷ್ಟು ಆಗಿಲ್ಲ. ಕಾರ್ತಿಕ್ ಅಣ್ಣನಿಗೆ ಗಾಡಿ ಹ್ಯಾಂಡ್ ಓವರ್ ಮಾಡಾಯಿತು. ಏನು ಕಾರ್ತಿಕ್ ಅಣ್ಣ? ನಾನೇ ನಿಮ್ಮ ಅಣ್ಣನ. ಯಾಕಣ್ಣ ಹೆಂಗಿತ್ತಣ್ಣ ಸರ್ವಿಸು, ಗಾಡಿ ಎಕ್ಸ್ಪೀರಿಯನ್ಸು, ಹೊಸ ಅನುಭವ? ಅದು ಗಾಡಿನ ಕೇಳ್ಬೇಕು, ನನ್ನ ಕೇಳಿದ್ರೆ ಓಡ್ಸೋ ನೀನೇ ಅಲ್ಲನಪ್ಪ. ಸರಿ ಬಾಯ್. ಒಳ್ಳೇದಾಗಲಿ.